2018ರಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಭೂಕುಸಿತ ಆಯಿತು ಕರ್ನಾಟಕದಲ್ಲಿ. ದೇಶದ ಬೇರೆ ಕಡೆಯಲ್ಲೂ ಆಯಿತು. ಅದು ಈಗ ಬಂದು 6 ವರ್ಷದ ನಂತರ 2024ರಲ್ಲಿ ಮತ್ತೆ ಮರುಕಳಿಕೆ ಆಗ್ತಾಯಿದೆ. ಮುಖ್ಯವಾಗಿ ಈಗ ಬೇರೆಲ್ಲ ಕಡೆದು ಬಿಟ್ಟು ಎತ್ತಿನಹಳ್ಳದ ವಿಚಾರಕ್ಕೆ ನಾನು ಬರ್ತೀನಿ. ನಮ್ಮ ಎತ್ತಿನಹಳ್ಳ ಯೋಜನೆ ಶುರುವಾದಲ್ಲಿಂದ ಇದ್ರ ಬಗ್ಗೆ ಜನರಲ್ಲಿ ದೊಡ್ಡ ವಿರೋಧ ಇತ್ತು ಅಂದರೆ ಇದರಿಂದ ಜನರಿಗೆ ಏನು ಒಳ್ಳೆಯದಾಗುತ್ತೆ ಅಂತ ಯಾರೂ ನಂಬಿಕೊಂಡಿರಲಿಲ್ಲ. ಯಾರು ನಿಧಾನವಾಗಿ ಇದನ್ನು ಭಾಳ ಒಳ್ಳೆಯ ಯೋಜನೆ, ಜನರಿಗೆ ಭಾಳ ಅನುಕೂಲ ಮಾಡಿಕೊಡುತ್ತೆ ಅನ್ನೋಗೆ ರಾಜಕಾರಣಿಗಳು ಬಿಂಬಿಸೋದ್ರಲ್ಲಿ ಯಶಸ್ವಿಯಾಗಿ ಅದೇ ರೀತಿ ಜನರ ಪ್ರತಿರೋಧನೂ ಕಡಿಮೆ ಆಗ್ತಾ ಬಂತು. ಈಗ ನಾನಾ ಕಾರಣಗಳಿದೆ, ಏನಿದ್ರೂ ಕೂಡ ಆ ಕಾರಣಗಳನ್ನೆಲ್ಲ ಹೇಳೋದಕ್ಕಿಂತ ಇವತ್ತೇನು ಅದರ ಪರಿಣಾಮ ಏನಾಗಿದೆ ಅದನ್ನು ನಾವು ನೋಡ್ತಾ ಇದ್ದೀವಿ. ಎತ್ತಿನಹೊಳೆ ಪ್ರಾಜೆಕ್ಟು ನಿಜವಾಗಿದ್ದು ಎತ್ತಿನ ಹೊಳೆ ಅಲ್ಲ, ಎತ್ತಿನ ಹಳ್ಳ ಅಂತ ನಾವು ಕರಿತಿದ್ದು ಮೊದಲಿಂದ ಕೂಡ. ಅಷ್ಟೇ ಸಣ್ಣ ಹಳ್ಳ ಇದು. ಇದನ್ನು ಹೊಳೆ ಮಾಡಿದರು, ಯಾಕೆಂದರೆ ದೊಡ್ಡದಾಗಿ ಕಾಣಲಿ ಅನ್ನೋ ಕಾರಣಕ್ಕಾಗಿ ಎತ್ತಿನ ಹೊಳೆ ಅನ್ನೋ ಹೆಸರಲ್ಲಿ ಕೊಟ್ಟರು. ಅದೇ ಈಗ ಪ್ರಚಾರಕ್ಕೆ ಬಂದಿದೆ. ಇದಕ್ಕೆ 3-4 ಹೊಳೆಗಳನ್ನು ಸಣ್ಣದನ್ನು ಸೇರಿಸಿ ದೊಡ್ಡ ಒಂದು ಪ್ರಾಜೆಕ್ಟ್ ಮಾಡಿ ಸಾವಿರಾರು ಕೋಟಿ ಖರ್ಚು ಮಾಡಿ ಬೆಳೆಸಿಮೆಗೆ ನೀರು ಕೊಡೋ ಒಂದು ಯೋಜನೆ ಮಾಡ್ತಾ ಇದ್ದಾರೆ. ನೀವು ಈಗಾಗಲೆಲ್ಲ ನೋಡಿದ್ದೀರಿ. ಅದ್ರ ಪರಿಣಾಮ ಏನಾಗಿದೆ ಅಂದರೆ ಈಗ ಮತ್ತೆ ಅಲ್ಲಲ್ಲಿ ಭೂಕುಸಿತಗಳು ದೊಡ್ಡ ಪ್ರಮಾಣದಲ್ಲಿ ಶುರುವಾಗಿದೆ. ಅದರಲ್ಲೇ ಒಂದು ಈ ವರ್ಷ ಈಗ ನಮಗೆ ಕಾಣ್ತಾ ಇರೋದು ನಮ್ಮ ಸಕಲೇಶಪುರ ತಾಲೂಕಿನ ಸಕಲೇಶಪುರ ಮೂಡಿಗೆರೆ ರಸ್ತೆಯಿಂದ ಹಾರ್ಲೆ ಎಸ್ಟೇಟಿಗಾಗಿ ನಡಳ್ಳಿ ಹೋಗಿ ದೊಡ್ಡತಪ್ಪಲೆ ಸೇರುವಂಥ ಒಂದು ಲಿಂಕ್ ರೋಡ್ ಇದೆ. ಇದಕ್ಕೆ ಹಾರ್ಲೆ ನಡಳ್ಳಿ ರಸ್ತೆ ಅಂತಲೇ ಕರೀತಾರೆ. ತುಂಬ ವರ್ಷಗಳಿಂದ ಇಲ್ಲಿ ಬಸ್ ಸಂಚಾರನೂ ಇದೆ. ಅದ್ರ ಜೊತೆಯಲ್ಲಿ ಸುಮಾರು ಒಂದು 40ರಷ್ಟು ಗ್ರಾಮಗಳಿಗೆ ಇದು ಕನೆಕ್ಟ್ ಆಗುತ್ತೆ. ಈ ರಸ್ತೆ ಈ ರೀತಿ ಒಂದು ಸಂಪರ್ಕ ರಸ್ತೆ ಇದು ಈಗ ನಿನ್ನೆ ಬೆಳಿಗ್ಗೆ ಅಂದರೆ ಸುಮಾರು 6-6:30 ಗಂಟೆ ಹೊತ್ತಿಗೆ ದೊಡ್ಡ ಪ್ರಮಾಣದಲ್ಲಿ ಹಾರ್ಲೆ ಎಸ್ಟೇಟ್ ಪಕ್ಕದಲ್ಲಿ ದೊಡ್ಡ ಪ್ರಪಾತನೇ ಅನ್ನುವಷ್ಟು ದೊಡ್ಡ ಪ್ರಮಾಣದಲ್ಲಿ ಕುಸಿದೋಗಿದೆ. ಇದು ಯಾಕೆ ಕುಸಿತು? ಇದರ ಬಗ್ಗೆ ನಮ್ಮ ಎತ್ತಿನಹೊಳೆ ಪ್ರಾಜೆಕ್ಟ್ ಅಧಿಕಾರಿಗಳಿಗೆ ಮೊದಲು ಮಾತಾಡಿಸಿದಾಗ ಅವರು ನಮಗಿದಕ್ಕೂ ಸಂಬಂಧನೇ ಇಲ್ಲ ಅನ್ನೋ ರೀತಿ ನಡ್ಕೊಂಡ್ರು. ಆದರೆ ಅಲ್ಲಿ ಸ್ಪಾಟಿಗೆ ಬಂದ ತಕ್ಷಣ ಯಾರಿಗೆ ನೋಡಿದ್ರು ಅರ್ಥ ಆಗುತ್ತೆ ಇದು ಏನಾಗಿದೆ ಅಂತ ಹೇಳೋದು. ಅದಕ್ಕೆ ಕಾರಣ ಏನು ಅಂತ ಹೇಳಿದರೆ, ಎಲ್ಲೆಲ್ಲಿ ಎತ್ತಿನಹೊಳೆ ಪೈಪ್ಲೈನ್ ಹೋಗಿದೆ, ಈಗಲ್ಲ 2018ರಲ್ಲಿ ಇದಾಯಿತು. ಆವಾಗಲೇ ಈ ಪೈಪ್ಲೈನ್ಗಳು ಸಾಕಷ್ಟು ಕಡೆ ಹಾಕಿದ್ರು. ಅದು ಅಲ್ಲಲ್ಲಿ ಕುಸಿದು ಎಲ್ಲೆಲ್ಲೋ ದಿಕ್ಕು ತಪ್ಪಿ ಹೋಗಿತ್ತು. ಮತ್ತದನ್ನೇನೋ ರಿಪೇರಿ ಮಾಡ್ತಾ ಕೂತ್ಕೊಂಡಿದ್ರು. ಈ ಪೈಪ್ಲೈನಿಗಾಗಿ ಆಗದಿರೋ ಜಾಗದಲ್ಲಿ ಮಣ್ಣು ಲೂಸ್ ಆಗಿದೆ. ಆ ಲೂಸ್ ಆಗಿರೋ ಮಣ್ಣೊಳಗಡೆ ಪೈಪನ್ನು ಕೂರಿಸಿದ್ದಾರೆ. ನಂತರ ಹಾಗೆ ಮಣ್ಣು ಮುಚ್ಚಿದ್ದಾರೆ. ಅದರ ಮಧ್ಯದಲ್ಲಿ ಎಲೆಕ್ಟ್ರಿಕ್ ಟವರ್ಗಳು ಕೂಡ ಹೋಗಿದೆ. ಈ ವರ್ಷ ಒಂದು ವರ್ಷದ ಹಿಂದೆನೇ ಇದಕ್ಕೆ ಮೊದಲ ಬಾರಿಗೆ ನೀರು ಬಿಟ್ಟು ಚೆಕ್ ಮಾಡಿದಾಗಲೇ ಅಲ್ಲಲ್ಲಿ ಪೈಪ್ ಒಡೆದು ಹೋಗಿ ಇದನ್ನು ನಾವು ನೋಡಿದ್ದೇವೆ. ಕೆಲವ್ರದ್ದು ಮನೆ ಅಂಗಳ ತೋಟನೇ ತೊಳೆದು ಹೋಗೋ ಸ್ಥಿತಿಗೆ ಬಂದಿತ್ತು. ಅದು ಹೇಗೋ ನಿಲ್ಲಿಸಿದ್ರು ಏನೋ ಮಾಡಿದರು. ಈಗ ನೀವು ಇಲ್ಲಿ ಬಂದು ನಡಳ್ಳಿ ರಸ್ತೆ ಕುಸಿದಿರೋ ಜಾಗ ನೋಡಿದರೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅಲ್ಲಿ ಪೈಪ್ಲೈನ್ ಇದೆ. ಪೈಪ್ಲೈನ್ ಪಕ್ಕದಲ್ಲೇ ಒಂದು ನೀರಿನ ಹೊರತೆ ಇರುವಂಥ ಜಾಗ ಇತ್ತು. ನಾನು ಸುಮಾರು 30-40 ವರ್ಷಗಳಿಂದ ಆ ಜಾಗ ನೋಡಿರುವಂಥ ಮನುಷ್ಯ ನಾನು. ಅಲ್ಲಿಂದ ಕುಡಿಯೋ ನೀರಿಗಾಗಿ ಹಾರ್ಲೆ ಎಸ್ಟೇಟಿಗೆ ಅಲ್ಲಿನ ಕಾರ್ಮಿಕರಿಗೆ ನೀರಿಗೆ ವ್ಯವಸ್ಥೆ ಮಾಡಿಕೊಡ್ತಾಯಿದ್ರು. ಪೈಪ್ಲೈನ್ 4 ಇಂಚ್ ಪೈಪಲ್ಲಿ ನೀರು ಬರೋದು. ಅಂಥ ಜಾಗದಲ್ಲಿ ಕೆಳಗಡೆಯವರು ಒಂದು ಮೋರಿನೇ ಮುಚ್ಚಾಕಿದ್ದಾರೆ. ಆ ಮೋರಿ ಇತ್ತು, ಆ ಮೋರಿ ಮುಚ್ಚಿದ್ದಾರೆ. ಅದು ಯಾಕೆಂದರೆ ಪೈಪ್ಲೈನ್ ಹಾಕಬೇಕಾದ್ರೆ ಮುಚ್ಚಿ ಹೋಗಿದೆ. ಅದನ್ನು ಮತ್ತೆ ಅದಕ್ಕೇನು ಬೇರೆ ವ್ಯವಸ್ಥೆ ಮಾಡಿಲ್ಲ ಇವರು. ಇದು ಎಲ್ಲರ ಕಣ್ಣಿಗೂ ಕಾಣುವಂಥದ್ದು. ಅದ್ರ ಜೊತೆಯಲ್ಲಿ ಈ ಪೈಪ್ಲೈನಿಗಾಗಿ ಸುಮಾರು 20-30 ಅಡಿ ಅಗಲಕ್ಕೆ 20 ಅಡಿ ಆಳಕ್ಕೆ ಆ ಗುಡ್ಡನ್ನು ಕೊರೆದು ಮುಚ್ಚಿದ್ದಾರೆ. ಇವೆಲ್ಲವೂ ಸೇರಿಕೊಂಡು ಈ ವರ್ಷದ ಮಳೆಯೂ ಅದಕ್ಕೆ ಸೇರಿ ಅಷ್ಟು ಪ್ರಮಾಣದಲ್ಲಿ ಗುಡ್ಡ ಕುಸಿದಿದೆ. ಅದು ಒಂದೇ ಜಾಗ ಅಲ್ಲ, ಆ ರಸ್ತೆಯಲ್ಲಿ ಇನ್ನೂ 2 ಕಡೆ ಕೆಳಗಡೆ ಇನ್ನೂ ಈಗ ಅಲ್ಲಿ ಎತ್ತಿನಹೊಳೆಗೆ ಒಂದು ಸೇತುವೆ ಇದೆ, ಹಾರ್ಲೆಗೆ ಹೋಗ್ತಾ ದಾರಿಲಿ. ಆ ಸೇತುವೆ ಹತ್ರನೂ ಭೂಮಿ ಕುಸಿಯೋಕ್ಕೆ ಪ್ರಾರಂಭ ಆಗಿ ಕೊಚ್ಕೊಂಡು ಹೋಗಿದೆ. ಅದು ಈಗಾಗ ಅದನ್ನು ಏನೋ ಬಂದು ಅಲ್ಲಿ ಏನೋ ರಿಪೇರಿ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿ ಕೂಡ ಅಲ್ಲಿಂದ ಸ್ವಲ್ಪ ಮುಂದೆ 1 ಫರ್ಲಾಂಗ್ ದೂರಲ್ಲಿ ಇನ್ನೊಂದು ಕಡೆ ಕುಸಿಯೋಕ್ಕೆ ತಯಾರಾಗಿ ನಿಂತಿದೆ. ಇವೆಲ್ಲವೂ ಇದೆ. ಇದು ಎಲ್ಲವನ್ನು ಅವರು ಮಳೆಗೆ ದೂರ ಹಾಕಿ ತಪ್ಪಿಸ್ಕೊಳ್ಳೋಂಥ ಪ್ಲ್ಯಾನ್ ಮಾಡ್ತಾಯಿದ್ರು. ಆದರೆ ಅದು ಈಗ ಸಾಧ್ಯ ಇಲ್ಲ. ಎಲ್ಲರಿಗೂ ಗೊತ್ತಾಗಿದೆ, ಜನರಿಗೂ ಗೊತ್ತಾಗಿದೆ. ಇನ್ನೂ ಎಷ್ಟೋ ಕಡೆಗಳಲ್ಲಿ ನಮ್ಮಲ್ಲಿ ಹೀಗೆ ರಸ್ತೆ ಕುಸಿಯೋ ಹಂತಕ್ಕೆ ಬಂದಿದೆ. ಇಲ್ಲಿ ಮಾತ್ರ ಅಲ್ಲ, ನಮ್ಮ ರಕ್ಷಿತಿ ಎಸ್ಟೇಟ್ ಒಳಗಿಂದ ಹೋಗಿ ಮತ್ತೆ ಹೆಗ್ಗದ್ದೆ ಈಗ ಲಿಂಕ್ ಕೊಡುವಂಥ ಇನ್ನೊಂದು ರಸ್ತೆ ಇದೆ. ಅದಕ್ಕಿನ್ನೂ ಏನು ದೊಡ್ಡ ಪ್ರಮಾಣದ ಕೆಲಸ ಮಾಡಿಲ್ಲ. ಅಲ್ಲಿ ಕೆಲಸ ಮಾಡಿದ ಜಾಗದಲ್ಲಿ ಅಲ್ಲಿ ಕೂಡ ಕುಸಿತಾ ಇದೆ. ಅದು ಯಾವತ್ತು ಕುಸಿದು ಬೀಳುತ್ತೆ ಗೊತ್ತಿಲ್ಲ. ಇಂಥ ಹಲವಾರು ಪ್ರದೇಶಗಳು ಸಕಲೇಶಪುರ ತಾಲೂಕಲ್ಲಿ ಈಗಾಗಲೇ ಇದೆ.
ಇದಿಷ್ಟು ಎತ್ತಿನಹೊಳೆ ಪ್ರಾಜೆಕ್ಟು ಅಥವಾ ಎತ್ತಿನಹೊಳೆಗೆ ಸಂಬಂಧಪಟ್ಟ ಒಂದು ಸಣ್ಣ ಪ್ರದೇಶದ ವಿಚಾರ ನಾನು ಹೇಳಿದ್ದೀನಿ. ಈ ಮಲೆನಾಡಿಗೆ ಮಳೆ ತಂದ ಅವಾಂತರ ಅಂತ ಹೇಳ್ತಾರೆ, ಆದರೆ ಮಳೆ ಯಾವಾಗಲೂ ಬಂದಿದೆ ಇಲ್ಲಿಗೆ. ನಮ್ಮ ಹತ್ರ ಸುಮಾರು 100ರಿಂದ 120 ವರ್ಷದ ದಾಖಲೆ ಇದೆ ಮಳೆದು. ಈ ಇಲ್ಲಿನ ಹಾರ್ಲೆ ಎಸ್ಟೇಟ್ ಆಗ್ಬೋದು, ರಕ್ಷಿತ್ ಎಸ್ಟೇಟು, ಕಾಡಮನ್ ಎಸ್ಟೇಟು, ಇಂಥಲ್ಲಿ ಬ್ರಿಟಿಷ್ ಕಾಲದ ಎಲ್ಲ ಎಸ್ಟೇಟ್ಗಳದ್ದು ಮಳೆ ದಾಖಲೆಗಳಿದೆ. ಇದಕ್ಕಿಂತ ಹೆಚ್ಚು ಮಳೆ ಬಂದಂಥ ವರ್ಷಗಳಿದೆ. ಆ ವರ್ಷನೂ ಎಲ್ಲೂ ರಸ್ತೆ ಕುಸಿತ ಆಗಿಲ್ಲ ಅಥವಾ ಬೇರೆ ಗುಡ್ಡೆಗಳು ಕುಸಿತ ಆಗಿಲ್ಲ. ಅಪರೂಪಕ್ಕೆಲ್ಲ ಒಂದು ಕಡೆ ಆಗಿರ್ಬೋದು. ಒಂದು ಉದಾಹರಣೆ ನಾನು ಹೇಳ್ತೀನಿ. ನಾವು 2018ರಲ್ಲೇ ನಾವು ಒಂದಷ್ಟು ಗೆಳೆಯರು ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಭೂಕುಸಿತ ಆಗಿದೆ ಅಲ್ಲೆಲ್ಲ ಒಂದು ಹೋಗಿ ತಿರುಗಾಡಿಕೊಂಡು ನೋಡ್ಕೊಂಡು ಬಂದು ಎಲ್ಲ ಕಡೆಯಲ್ಲೂ ನಮಗೆ ಒಂದು ಕಂಡು ಬಂದಂಥ ಒಂದು ವಿಚಾರ ಅಂತ ಹೇಳಿದರೆ, ಸುಮಾರು 80% ಭೂಕುಸಿತ ಆಗಿದ್ದು ಎಲ್ಲೆಲ್ಲಿ ಮಾನವನ ಹಸ್ತಕ್ಷೇಪ ಆಗಿದೆ, ಎಲ್ಲಿ ಹೋಗಿ JCB ತಗೊಂಡು ಅಗದಿದ್ದಾರೆ, ಇಲ್ಲ ಗುಡ್ಡದ ಮೇಲೆ ಕೆರೆ ಮಾಡಿದ್ದಾರೆ, ಇಲ್ಲ ರಸ್ತೆ ಮಾಡಿದ್ದಾರೆ, ಅಥವಾ ಅಭಿವೃದ್ಧಿ ಕಾರ್ಯಕ್ರಮ ಅಂತ ಹೇಳ್ಕೊಂಡು ಏನೇನೋ ಪೈಪ್ ಲೈನು, ಎತ್ತಿನಹೊಳೆ ಪ್ರಾಜೆಕ್ಟ್ ಥರ ಅಥವಾ ಹೈಡಲ್ ಪ್ರಾಜೆಕ್ಟೋ ಇನ್ನೇನೋ ಮಾಡಿದ್ದಾರೆ. ಇಂಥ ಜಾಗಗಳಲ್ಲೇ ಕುಸಿತ ಆಗಿದೆ. ಇನ್ನೊಂದು 20% ನಮಗೂ ಗೊತ್ತಿಲ್ಲ. ಅದು ವಿಜ್ಞಾನಿಗಳು ಹೇಳಬೇಕು. ಭೂಕಂಪ ಆಗಿರ್ಬೋದು ಅಥವಾ ನೀರಿನ ಒತ್ತಡ ಆಗಿರ್ಬೋದು, ಹಾಗೂ ಆಗಿರ್ಬೋದು. ಹಾಗೆ ಅಂತ ಹೇಳ್ಕೊಂಡು ಆ 20% ನಮ್ಗೆ ಗೊತ್ತಿಲ್ಲದ ಕಾರಣನ ಹೇಳ್ಕೊಂಡು ಮಳೆಯಿಂದನೇ ಆಯಿತು ಅಂತ ಹೇಳಿ ಅದನ್ನು 80% ನಮ್ಮ ತಪ್ಪನ್ನು ನಾವು ಮುಚ್ಚಾಕೊಳ್ಳೋ ಪ್ರಯತ್ನ ಈಗಲೂ ನಡೀತಾ ಇದೆ. ಅದು ನಡಿಬಾರ್ದು. ಈಗ ನಮ್ಮ ಹೈವೇ ವಿಚಾರಕ್ಕೆ ಬರ್ತೀನಿ. ಹೈವೇಯಲ್ಲಿ ನೋಡಿ, ನ್ಯಾಷನಲ್ ಹೈವೇ ಹಾಸನ ಮಂಗಳೂರು ಕೆಲಸ ಆಗ್ತಾಯಿದೆ. ಆ ಕೆಲಸ ಎಲ್ಲಿ ನೋಡಿದ್ರೂ ಕಳಪೆ ಕಾಮಗಾರಿ ಅಂತ ದೊಡ್ಡ ಪ್ರಮಾಣದಲ್ಲೇ ಪ್ರಚಾರನೂ ಮಾಡ್ತಾ ಇದ್ದಾರೆ. ಆ ಪ್ರಚಾರ ಅಂದರೆ ನಿಜ, ಅದು ಪ್ರಚಾರ ಅಂತಲ್ಲ, ಪತ್ರಿಕೆಗಳಲ್ಲೂ ಬರ್ತಾ ಇದೆ, ನಮ್ಮ ಕಣ್ಣೆದ್ರೆ ಕಾಣ್ತಾ ಇದೆ. ಆ ಕೆಲಸ ಎಲ್ಲಿ ನೋಡಿದ್ರೂ ಕಳಪೆ ಕಾಮಗಾರಿ ಅಂತ ದೊಡ್ಡ ಪ್ರಮಾಣದಲ್ಲೇ ಪ್ರಚಾರನೂ ಮಾಡ್ತಾ ಇದ್ದಾರೆ. ಆ ಪ್ರಚಾರ ಅಂದರೆ ನಿಜ, ಅದು ಪ್ರಚಾರ ಅಂತಲ್ಲ, ಪತ್ರಿಕೆಗಳಲ್ಲೂ ಬರ್ತಾ ಇದೆ, ನಮ್ಮ ಕಣ್ಣೆದ್ರೆ ಕಾಣ್ತಾ ಇದೆ. ಗುಡ್ಡವನ್ನು 90 ಡಿಗ್ರಿಯಲ್ಲಿ ಕಟ್ ಮಾಡಿದ್ದಾರೆ. ಕುಸಿದೆ ಇನ್ನೇನಾಗುತ್ತೆ? ಯಾವ ಸಣ್ಣ ಮಳೆ ಸಾಕೋದಕ್ಕೆ, ದೊಡ್ಡ ಮಳೆ ಏನು ಬೇಕಾಗಿಲ್ಲ ಕುಸಿಯೋದಕ್ಕೆ. ಆ ರೀತಿ ಇದೆ ಅದು. ಸೇತುವೆ ಹೊಸದಾಗಿ ಕಟ್ಟಿದ್ದಾರೆ. ಸಕಲೇಶ್ಪುರದಲ್ಲಿ ಬೈಪಾಸಲ್ಲಿ ಹೊಸ ಸೇತುವೆ ಆಗಿದೆ, ಅದು ಈಗಾಗಲೇ ಬಿರುಕು ಬಿಟ್ಟಿದೆ. ಈ ಥರದ ಪರಿಸ್ಥಿತಿ ಇರುವಾಗ ರಸ್ತೆಗಳು ಕುಸಿದೆ ಇನ್ನೇನಾಗುತ್ತೆ? ಎಲ್ಲಿ ಹೋದರೂ ರಸ್ತೆ ಅಗಲೀಕರಣ ಅನ್ನೋದು, ಅಲ್ಲಿ ಮರಗಳನ್ನು ಕಡಿಯೋದು, 90 ಡಿಗ್ರಿಯಲ್ಲಿ ಗುಡ್ಡನ ಕಡಿಯೋದು, ಇದನ್ನೇ ಮಾಡ್ತಾ ಇದ್ದಾರೆ. ನೀವು ಹಾಸನ ಮಂಗಳೂರು ರಸ್ತೆ ಮಂಗಳೂರು ತನಕ ಹೋದರೆ ಉದ್ದಕ್ಕೂ ಇದೇ ಕಾಣ್ತಾ ಇದೆ ನಮಗೆ ಎಲ್ಲಿ ಹೋದರೂ ಕೂಡ. ಮಳೆಗಾಲ ಕರಾವಳಿ ಮತ್ತು ಮಲೆನಾಡಿಗೆ ಮಳೆ ಸಹಜ. ಇದು ನಮ್ಮದೆಲ್ಲ 100ರಿಂದ 120, 150, 200, 300 ಇಂಚು ಮಳೆ ಬರೋ ಪ್ರದೇಶಗಳು. ಕಾಡಮನೆ ಎಸ್ಟೇಟ್ನಂಥದ್ದು 400ಕ್ಕೂ ಹೆಚ್ಚು ಇಂಚು ಮಳೆ ಆಗುತ್ತೆ. ಅದೇ ಪ್ರದೇಶ ನಾವು ಕೆಳಗಡೆ ನಾವು ಹೋಗುವಾಗ ಶಿರಾಡಿ ಘಾಟಲ್ಲಿ ಆ ಚಾರ್ಮಾಡಿ ಘಾಟಲ್ಲೂ ಅದೇ ರೀತಿ ಮಳೆ ಬೀರುವ ಜಾಗಗಳೇ ಇದೆ. ಇಷ್ಟು ವರ್ಷ ಯಾಕೆ ಕುಸಿಲಿಲ್ಲ? ಅದೆಲ್ಲ ಯಾವತ್ತೋ ಅಪರೂಪಕ್ಕೆ ಒಂದೊಂದು ದಿವಸ ಕುಸಿದಿದೆ, ಇಲ್ಲ ಅಂತಲ್ಲ. ಆದರೆ ನಿರಂತರವಾಗಿ ಮತ್ತೆ ಮತ್ತೆ ಕುಸಿಯೋಕ್ಕೆ ಕಾರಣ ನಮ್ಮ ಅಭಿವೃದ್ಧಿ ಯೋಜನೆಗಳೇ. ಎಲ್ಲೆಲ್ಲಿ ನಾವು ರಸ್ತೆ ಅಗಲೀಕರಣ ಮಾಡಿದ್ದೀವಿ, ಈ ರೀತಿ ಗುಡ್ಡವನ್ನು ಕಡ್ದಿದ್ದೀವಿ, ಅಲ್ಲೆಲ್ಲ ಮಣ್ಣು ಕುಸಿತಾ ಇದೆ. ಇದನ್ನು ಈಗಲಾದರೂ ಅರ್ಥ ಮಾಡಿಕೊಂಡು ಸರಿಪಡಿಸ್ಕೊಳ್ಳೋಕ್ಕೆ ಎಲ್ಲರೂ ಸಿದ್ಧರಾಗಬೇಕು. ಜನ ಹೋರಾಟ ಮಾಡಬೇಕು, ಜನ ಧ್ವನಿ ಎತ್ತಬೇಕು ಇದ್ರ ವಿರುದ್ಧ, ಅಷ್ಟೇ. ಇನ್ನೇನು ಮಾಡೋಕ್ಕಾಗಲ್ಲ. ಯಾಕೆ ಇಲ್ಲದ್ರೆ ಯಾರೂ ಕೇಳೋದೇ ಇಲ್ಲ. ಇದೇ ರೀತಿ ಮುಂದುವರಿತಾ ಹೋಗುತ್ತೆ. ಒಂದು ನಿಮಿಷ ಕಳಿಸ್ಬಿಡ್ಲ. ಈಗ ಈ ಸಮಸ್ಯೆಗೆ ಸರ್ಕಾರಗಳು ಏನು ಮಾಡ್ಬೋದು ಅಂತ ಒಂದು ಪ್ರಶ್ನೆ ಬರುತ್ತೆ. ಸರ್ಕಾರ ಏನು ಮಾಡ್ಬೋದು ಅಂದರೆ ಎಚ್ಚರಿಕೆ ವಹಿಸಬೇಕು. ಇಷ್ಟುವರೆಗೆ ಮಾಡಿದ ಅನಾಹುತಗಳು ಸಾಕು. ಈಗಾಗಲೇ ನಮ್ಮಲ್ಲಿ ಪರಿಸರದ ಬಗ್ಗೆ ಅಥವಾ ಇದರ ಬಗ್ಗೆ ಗಾಡ್ಗೀಳ್ ವರದಿ ಒಂದು ಬಂತು. ಅದನ್ನು ಪಕ್ಕಕ್ಕಿಟ್ಟು ಕಸ್ತೂರಿ ರಂಗನ್ ವರದಿ ತಂದರು. ಕಸ್ತೂರಿ ರಂಗನ್ ವರದಿಯಲ್ಲಿ ನಿಜವಾಗ್ಲೂ ಕೆಲವು ತಪ್ಪುಗಳಿದೆ. ಹಾಗೆ ನೋಡೋಕೆ ಹೋದರೆ ಗಾಡ್ಗೀಳ್ ವರದಿ ಭಾಳ ಸಮಗ್ರವಾಗಿ ಚೆನ್ನಾಗೇ ಇತ್ತು. ಯಾವುದೋ ಕಾರಣಕ್ಕಾಗಿ, ರಾಜಕೀಯ ಕಾರಣಕ್ಕಾಗಿಯೋ ಕಸ್ತೂರಿ ರಂಗನ್ ವರದಿ ಬಂತು. ಅದರಲ್ಲಿ ಕೆಲವು ತಪ್ಪುಗಳಾಗಿದೆ. ಅಟ್ಲೀಸ್ಟ್ ಅದನ್ನು ಜಾರಿ ಮಾಡುವಾಗ ಆ ತಪ್ಪುಗಳನ್ನಾದರೂ ಸರಿಪಡಿಸ್ಬಿಟ್ಟು ಸರಿಯಾಗಿ ಮುಂದಿನ ವ್ಯವಸ್ಥೆ ಮಾಡಿ. ಈ ಪರಿಸರದ ಬಗ್ಗೆ ನಾವು ಈಗಾದರೂ ಯೋಚನೆ ಮಾಡದೆ ಹೋದರೆ ಎಲ್ಲರೂ ಒಂದು ದಿವಸ ಸರ್ವನಾಶ ಆಗ್ತೇವೆ. ಆವಾಗ ಸರ್ಕಾರನೂ ಉಳಿಯೋದಿಲ್ಲ, ಅಧಿಕಾರಿಗಳು ಉಳಿಯೋದಿಲ್ಲ. ಹಾಗಾಗಿ ಆದಷ್ಟು ಬೇಗ ಜವಾಬ್ದಾರಿಯಾಗಿ ಪರಿಸರ ನಾಶ ಆಗದಿರುವಂತೆ ನಾವು ತಡೆದೇ ಹೋದರೆ, ಈ ಅವೈಜ್ಞಾನಿಕವಾದಂಥ ಕಾಮಗಾರಿಗಳನ್ನು ನಿಲ್ಲಿಸದೇ ಹೋದರೆ ಖಂಡಿತ ನಮಗೆ ಉಳಿಗಾಲ ಇಲ್ಲ. ಮೊಟ್ಟ ಮೊದಲಿಗೆ ಮಾಡಬೇಕಾದ ಅತಿ ತುರ್ತು ಅಂದರೆ ವೈಜ್ಞಾನಿಕವಾಗಿ ರಸ್ತೆ ನಿರ್ಮಾಣ ಅಥವಾ ಬೇರೆ ಯಾವುದೇ ಅಭಿವೃದ್ಧಿ ಕಾರ್ಯಕ್ರಮ ಮಾಡಬಾಗಲೂ ಅದನ್ನು ಅನುಸರಿಸಲೇಬೇಕು ಒಂದು. ಮತ್ತು ಅದು ಕನಿಷ್ಠ ಮಟ್ಟದಲ್ಲಿರಬೇಕು. ಅಭಿವೃದ್ಧಿ ಅಂದುಬಿಟ್ರೆ ಏನೇನೋ ಮಾಡೋದು, ಪರಿಸರದ ಮೇಲೆ ನಿರಂತರ ದೌರ್ಜನ್ಯ ಮಾಡದೆ ಅಭಿವೃದ್ಧಿ ಅಲ್ಲ ಅಂತ ಹೇಳೋದನ್ನ ಅರ್ಥ ಮಾಡ್ಕೊಳ್ಬೇಕು. ಇಷ್ಟನ್ನಾದರೂ ಮಾಡಲಿ. ಮಾಡದೆ ಹೋದರೆ ಖಂಡಿತ ಆ ಟೈಮಿಗೆ ನಾವಿರ್ತವೆ ಇಲ್ವೋ ಮುಂದಿನ ಪೀಳಿಗೆ ನಮಗೆ ಶಾಪ ಆಗ್ತಾಯಿದೆ.